ಸರಿ, ಹಿಂಗೆ ಬಂದರೆ ಕಾಣ್ತೀವಿ. ಅಡ್ಡ ನಿಲ್ತೀವಿ. ಓಡಾಡೋ ಅಂದ್ರೆ ಕೇಳೋದಿಲ್ಲ. ಒಂಥರ ಹೆರಿಗೆ ವಾರ್ಡ್ ಇದೆ. ನೀವು ಬೇರೆ ಡೆಲಿವರಿ ಮಾಡಿಸ್ಬೋದು ಹೊರತು ನಿಮ್ಮ ಡೆಲಿವರಿ ಆಗೋದೇ. ಆ ನೋವನ್ನು ನಿಮ್ಮ ಹೊಟ್ಟೆಯೊಳಗೆ ಇಟ್ಟುಕೊಂಡು ಒದ್ದಾಡಿಕೊಂಡು ಹೊರ ಜಗತ್ತಿಗೆ ಬಹಳ ಸುಖಿಗಳಾಗಿದ್ದೀವಿ ಅಂತ ನಿಮ್ಮನ್ನು ನೀವು ತೋರಿಸ್ಕೊಂಡ ಕೆಲವೊಮ್ಮೆ ನಿಮ್ಮ ಬೆನ್ನು, ನಿಮ್ಮ ಹಾಳೆ, ನಿಮ್ಮ ಪ್ರತಿಷ್ಠೆ ಅನ್ನೋ ಥರ ಬೇರೆ ಏನು ಇಲ್ಲ ಅಂದ್ರೂ ಕೂಡ ಅದನ್ನು ತೋರಿಸ್ಕೊಳ್ಳದೆ ಒಂದು ರೀತಿ ಜೀವನವನ್ನು ಸಾಗಿಸುವಂತ ಒಂದು ಅತ್ಯಂತ ಕಷ್ಟದಲ್ಲಿ ಬದುಕುವಂತ ಬುದ್ಧಿಜೀವಿಗಳ ಒಂದು ಸಮೂಹ ಆಯಿತು. ದೊಡ್ಡ ದೊಡ್ಡ ಪತ್ರಿಕೆಯವರು ಕೂಡ ತಮ್ಮ ವರದಿಗಾರರ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಕಾರ್ಪೊರೇಟ್ ಹಂತಕ್ಕೆ ಬೆಳೆದಿದ್ಕೊಂಡಿದೆ. ಮೇಲ್ಮಟ್ಟದವರು ಚೆನ್ನಾಗಿದ್ದಾರೆ. ಮೇಲ್ಮಟ್ಟದಲ್ಲಿರೋರು ರಾಜಕಾರಣಿಗಳಿರೋ ಒಬ್ಬ ಭ್ರಷ್ಟ ಮಂತ್ರಿಗಿಂತ ಏನು ಕಡಿಮೆ, ಬಹಳ ಚೆನ್ನಾಗಿದ್ದಾರೆ. ಆದರೆ ಕೆಳಗಡೆಯ ವರದಿಗಾರ ಅವನ ಸಂಬಳ ಕೂಡ ಕೆಲವೊಮ್ಮೆ ಸಿಗೋದಿಲ್ಲ. ಕೆಲವು ಮಾಧ್ಯಮಗಳಂತೂ ಅವರಿಗೆ ಪೇಮೆಂಟು ಮಾಡದೇ ಇರುತ್ತೆ. ಅನಿವಾರ್ಯವಾಗಿ ಬಿಟ್ಟೋಗಂಗಿಲ್ಲ, ಕಟ್ಕೊಂಡು ಕುಣಿಯಂಗಿಲ್ಲ ಅನ್ನೋಂಥ ರೀತಿಯ ಹೋರಾಟವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಪ್ರಶ್ನೆಗೆ ಒಂದು ವೇಜ್ ಬೋರ್ಡ್ ಇತ್ತು, ಸರ್ಕಾರ ಮಾಡಿದ್ದು. ಅದೀಗ ವೇಜ್ ಬೋರ್ಡ್ ಕೂಡ ಇಲ್ಲ. ವೇತನವನ್ನು ನಿರ್ಧಾರ ಮಾಡ್ತಕ್ಕಂಥ ಕಾರ್ಮಿಕರ ವೇಜ್ ಬೋರ್ಡ್ ಇದೆ, ಬ್ಯಾಂಕ್ ಎಂಪ್ಲಾಯೀಸ್ ಇದೆ, ಕನಿಷ್ಠ ವೇತನದ ವೇಜ್ ಬೋರ್ಡ್ ಇದೆ. ಆದರೆ ನಿಮಗಿದ್ದಂಥ ಒಂದು ವೇಜ್ ಬೋರ್ಡ್ ರದ್ದಾಗಿ ಕೊಟ್ಟು ನಿಮ್ಮ ಮುಂದೆ ಯಾವುದು ಆಗಲಿ. ಇದ್ರ ಬಗ್ಗೆ ಯಾರು ಪ್ರತಿಭಟನೆ ಮಾಡಲೇ ಇಲ್ಲ. ಪತ್ರಿಕೆಗಳಲ್ಲಿ ಯಾರಿಗೂ ಕಾಯಂ ಉದ್ಯೋಗವನ್ನೇ ಕೊಡ್ತಾ ಇಲ್ಲ. ಈಗ ಐರನ್ ಫೈರ್, ನೀವು ಬೇರೆ ಕಾರ್ಮಿಕರನ್ನು ತಿಳಿದು ಹಾಕ್ತಾಗ ನೀವೇನಾದ್ರು ಬಡವಾಗಿ ಅದ್ಭುತವಾಗಿ ಬರೀತೀರ. ಕಾರ್ಮಿಕರ ಬೀದಿ ಪಾಲು, ಅಂದರೆ ನೀವು ಬೀದಿ ಪಾಲಿರ್ತೀನಿ ಯಾರ ಹತ್ರ ಹೇಳ್ದು ಹೋಗ್ಬೇಕು. ದೊಡ್ಡ ದೊಡ್ಡ ಪತ್ರಿಕೆಗಳು ವರದಿಗಾರನ್ನೇ ಕೈ ಬಿಟ್ಟಿರ್ತಾರೆ, ಸಂಬಳ ಕೊಟ್ಟಿರೋದಿಲ್ಲ. ಆತ ಬೀದಿ ಪಾಲಾದ್ರೆ ನೀವೆಲ್ಲಿ ಕೆಲಸ ಮಾಡಿದ್ರೆ ಆ ಪತ್ರಿಕೆಯಲ್ಲಂತೂ ಬರೆಯೋಕ್ಕಾಗಲ್ಲ. ಹೊರಗಡೆ ಯಾರು ನಿಮ್ಮದು ಕೇಳೋದೇ. ಮತ್ತು ಒಂದು ಭ್ರಮೆಯನ್ನು ಹುಟ್ಟಿಸಲಾಗಿದೆ ಈ ಸಮಾಜದೊಳಗೆ. ಆ ಭ್ರಮೆ ಏನು ಅಂದರೆ, ನೀವು ಸಂವಿಧಾನದ 4ನೇ ಅಂಗ, ಇದಕ್ಕಿಂತ ಸುಳ್ಳು ಸಂಗತಿ ಇಷ್ಟೊಂದು ಭದ್ರವಾಗಿ ಹರಡಕ್ಕೆ ಸಾಧ್ಯ ಆಗಿದೆ. ಎಲ್ಲಿದೆ ಆಗಂತ ಒಂದು ಭ್ರಮೆ ಸೃಷ್ಟಿ ಮಾಡಿರೋದು. ನೀವು ಸಂವಿಧಾನದ 4ನೇ ಅಂಗ, ಸಂವಿಧಾನದ 4ನೇ ಅಂಗ ಇದ್ರೆ ಅತ್ಯಂತ ಅತಿ ಹೆಚ್ಚಿನ ರಕ್ಷಣೆ ಸಿಗಬೇಕಾಗ್ತಿತ್ತು ಸಂವಿಧಾನದ ಪ್ರಕಾರ. ಆದರೆ ರಾಜಕಾರಣಿಗಳು ಅದು ಗೊತ್ತಿದ್ದೇನೆ ನೀವು 4ನೇ ಅಂಗ ಹೇಳ್ತಾರೆ. ಆಸ್ಪತ್ರೆಯಿಂದ ಅದನ್ನ ನಂಬಿ ನಮ್ಮ ಪತ್ರಕರ್ತರು ಪಾಪ ಇನ್ಶರ್ಟ್ ಮಾಡ್ಕೊಂಡು ಶರ್ಟ್ ಹಿಡ್ಕೊಂಡು ಎದುರುಗಡೆ ಕೊಟ್ಟು ಕಡ್ಡಾಯ ನಾನೇ ಜಾಣ ಅನ್ನೋಂಥ ಮುಖಭಾವ ಇಟ್ಕೊಂಡು ನಾನು ಪ್ರಶ್ನೆ ಕೇಳಕ್ಕಿರೋದು ಉತ್ತರ ಕೊಡಕ್ಕೆ ಆ ಥರ ಬೇರೆಯವರೆದುರಿಗೆ ನಿಮ್ಮ ನೋವನ್ನು ಹೇಳಿಕೊಳ್ಳಕ್ಕಾಗದೆ ಆಂತರಿಕ ಆ ದುಃಖದ ಮಧ್ಯೆ ನೀವೇ ನರಳುತ್ತಾ ಈ ಸಮಾಜದ ದುಃಖದೊಳಗನ್ನ ತಿದ್ದು ಪ್ರಯತ್ನ ಮಾಡ್ತಿದ್ದಿಲ್ಲ. ನಿಮಗೆ ಶವಾಶ ಅಂತೇಳಿ ಕೈ ಮುಗಿದು ನಾನು ಒಂದು ಹೊತ್ತಿನ ಪತ್ರಿಕೆ ಶುರು ಮಾಡಿ ನೋಡೋದು ಚೆನ್ನಾಗಿ ಎಲ್ಲರಿಗೋಸ್ಕರ ಏನು ಕೆಲಸ ಇಲ್ಲಂದ್ರೆ ಒಂದು ಪತ್ರಿಕೆ ಮಾಡೋಣ, ಎಲ್ಲರೂ ಒಂದು ರಿಪೋರ್ಟ್ ಮಾಡಿ ನಾನು ಅವ್ರಿಗೇನು ಚೆನ್ನಾಗಿ ಬರೀತೀನಿ ಅಂತ ಹಿಡ್ಕೊಂಡ ಮೇಲೆ ಗೊತ್ತಾಗದು ಏನು ಬರೆಯೋದು ಅಂತ. ನಾನು ಸ್ವಲ್ಪ ಒಂದು ಪತ್ರಿಕೆ ಮಾಡೋಣ. ಅದೇ ಒಂದು 2 ವರ್ಷ ಆಗ್ತಿದ್ದಂಗೆ ಅನ್ನಿಸ್ತು ನಾವು ಮಾಡೋ ಕೆಲಸ ಅನ್ನೋದು ನಮ್ಮ ಕೈಲಲ್ಲ. ಇದಕ್ಕೆಲ್ಲ
ಹೋಗಬಾರದು. ಆ ಪತ್ರಿಕೆನ ವಹಿಸಬೇಕು. ಅಲ್ಲಿ ಬರೀ ಶ್ರೀನಿವಾಸ ಕೈಗೂ ಸಿಗಾಕೊಂಡಿದೆ. ಶ್ರೀನಿವಾಸ ಹತ್ರ ಇದೆ. ಅದಕ್ಕೆ RNA ಏನು ಎಲ್ಲ ತಗೊಂಡು ಬಂದಿದ್ದೆ ನಾನು ಅಡ್ವರ್ಟೈಸ್ಮೆಂಟ್. ಆದರೆ ನಡೆಸೋದು ಸುಲಭ ಇಲ್ಲ ಅಂತ ಗೊತ್ತಾಗದೆ ಅವರಲ್ಲಿ ನಾವು ಆ ಜ್ಯೂಸ್ ಒಳಗೆ ಕಾಲಿಟ್ಟಾಗಿ ಗೊತ್ತಾಗೋದು ಅದು ಎಲ್ಲಿ ಒತ್ತುತ್ತೆ, ಎಲ್ಲಿ ಚುಚ್ಚುತ್ತೆ ಅನ್ನೋದು. ಆ ಥರ ಪತ್ರಿಕೋದ್ಯಮವನ್ನು ಬಹಳ ನಿಷ್ಠಾತ್ಮಕ ನಡೆಸಿದ್ರು. ಅವರ ಕುಟುಂಬ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಆಗುತ್ತೆ. ಪ್ರಾಮಾಣಿಕ ಪತ್ರಕರ್ತ ಇವತ್ತು ಅರೆ ಹೊಟ್ಟೆಯಲ್ಲಿ ಬದುಕ್ತಾನೆ ಹೊರತು ಬೇರೆ ಮಾಡೋಕ್ಕಾಗುವುದೇ. ಇಂಥ ಸಂದರ್ಭದಲ್ಲಿ ಸಮಾಜ ನಿಮ್ಮನ್ನು ಪೋಷಣೆ ಮಾಡಿಕೊಂಡ್ರೆ ಹಾಗೂ ಹೀಗೂ ನಡ್ಕೊಂಡು ಹೋಗ್ತಿದ್ದ ಪತ್ರಿಕೋದ್ಯಮ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಪೂರ್ತಿ ನೆಲ ಕಚ್ಚಿದೆ. ನೀವು ಪ್ರಿಂಟ್ ಮಾಡಿ ಕೊಡೋದ್ರೊಳಗೆ ಒಂದು 100 ಬಾರಿ ಜಗತ್ತಲ್ಲಿ ಪ್ರದರ್ಶನ ಮಾಡಿ ಈ ಸೋಷಿಯಲ್ ಮೀಡಿಯಾ ಸುದ್ದಿ ಬಂದಿರುತ್ತೆ. ಸಾಯಂಕಾಲ ನಿಮ್ಮ ಪತ್ರಿಕೆ ಓದುವಾಗ ಬೆಳಗ್ಗೆ ನೋಡಿದೀವಲ್ಲ ಆಸಕ್ತಿ ಟಿವಿ ಮಾಧ್ಯಮಗಳಲ್ಲಿ ವರದಿಗಾರ ಅಥವಾ ವರದಿ ಪ್ರಕಟವಾಗಿ ಹೊರಗೆ ಬರೋದಕ್ಕೆ ಹಳತಾಗ್ಬಿಡ್ತದೆ. ಅವನ ಶ್ರಮ ವ್ಯರ್ಥ ಆಗ್ಬಿಡುತ್ತೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಮೊಬೈಲ್ಗಳಿಂದ ಬರುವುದು ಸುದ್ದಿಗಳು, ಟಿವಿ ಇವೆಲ್ಲದರ ಮಧ್ಯೆ ಒಬ್ಬ ನೈಜ ಪತ್ರಕರ್ತ ವೃತ್ತಿಯನ್ನು ಮಾಡಿಕೊಂಡು ಹಿಮಾಲಯ ಪರ್ವತ ಹತ್ತಿರ ಅದು ಹಿಡಿಯಕ್ಕಂತೂ ಸಾಧ್ಯವಿಲ್ಲ. ಹತ್ತಿದ ಮೇಲೆ ಮತ್ತೆ ವಾಪಸ್ ಬರೋಕ್ಕಾಗೋದೇ ಇಲ್ಲ. ಅವನು ಅದನ್ನೇ ಹಿಡ್ಕೊಂಡು ಓಡಾಡ್ತಿರ್ತಾನೆ ಮತ್ತು ಅವನು ಅಲ್ಲೇ ಕಳೆದು ಹೋಗ್ತಾನೆ. ಕೆಲವರು ಮಾತ್ರ ಯಶಸ್ವಿಯಾಗ್ತಾರೆ. ಶಿವಮೊಗ್ಗದ ಮಟ್ಟಿಗೆ ಸ್ವಲ್ಪ ನಮ್ಮ ಪತ್ರಕರ್ತರು ಚೆನ್ನಾಗಿ ಒಂದು ರೀತಿಯ ಗೌರವಾನ್ವಿತ ಬದುಕನ್ನು ಎಲ್ಲ ರೀತಿಯಲ್ಲೂ ಸ್ವಯಂ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮನ್ನು ಎಳೆದು ನಿಮ್ಮ ಉದ್ಯೋಗ ನೋಡಿ, ನಿಮ್ಮ ಹೆಸರು ನೋಡಿದ ಮೇಲೆ ಎಷ್ಟು ಚೆನ್ನಾಗಿದೆ ಹೇಳಿದಾರಲ್ಲ ಸಂಘಕ್ಕೆ ಹೆಸರು ಪತ್ರಕರ್ತರ ಧ್ವನಿ. ಸಂಘದ ಜನರಲ್ ಬಾಡಿಗಳಲ್ಲಿ ಬರೀ ನಮ್ಮ ಭಾಷಣಗಳಿಗೆ ಸೀಮಿತ ಆಗಬೇಕು. ನಿಮ್ಮ ಪರಿಸ್ಥಿತಿಯನ್ನು ಹೇಗೆ ಉದ್ಯಮ ಕಷ್ಟದಲ್ಲಿದೆ ಅದನ್ನು ಆಧರಿಸಿಕೊಂಡಿರ್ತಕ್ಕಂಥ ನೀವೇ ಕುಟುಂಬ ಹೇಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನೋದ ಬಹಳ ಅರ್ಥಪೂರ್ಣವಾದ ಚರ್ಚೆ ಆಗಬೇಕು. ನಿಮ್ಮ ಈ ಅದನ್ನು ಇಟ್ಕೊಂಡಿರಿ. ಸಮಾಜದ ಸಹಾಯ ಹೇಗೆ ತೆಗೆದುಕೊಳ್ಬೇಕು, ಸರ್ಕಾರ ತೆಗೆದುಕೊಳ್ಬೇಕು. ಇವೆರಡೂ ಸಿಗದಿದ್ರೆ ಸ್ವಯಂ ತಮ್ಮ ಶಕ್ತಿ ಮೇಲೆ ಹೇಗೆ ನಿಲ್ಲಬೇಕು, ಇಂಥ ಎಲ್ಲ ಆಲೋಚನೆಗಳಿಗೆ ರೂಪ ಕೊಡುವಂಥ ರೀತಿಯಲ್ಲಿ ಸಭೆ 2 ಬಾರಿಯೋ ಆಗಲಿ. ಇದಕ್ಕೆ ತಕ್ಕ ಹೋರಾಟವೂ ಕೂಡ, ಹೋರಾಟ ಇಲ್ಲದೆ ಯಾವುದು ಕೂಡ ನಡೆಯೋದೇ ಇಲ್ಲ. ಹೋರಾಟವೇ ಅಂತಿಮತೆ ಫಲಿತಾಂಶವನ್ನು ಕೊಡ್ತಿದ್ದಾರೆ. ನಾವು ಬಹಳ ವಿನಯದಿಂದ ಕೆಲಸಕ್ಕೆ ಒಂದೆರಡು ಸಣ್ಣ ಪುಟ್ಟ ಕೆಲಸಗಳಾಗಬಹುದು, ಆದರೆ ಪ್ರಭಾವಿ ಆದಂಥ ಕೆಲಸಗಳಾಗೋದೇ ಇಲ್ಲ. ಆ ಕಾರಣಕ್ಕೆ ನಾವು ಸಂಘಟಿತರಾಗಿರಿ. ನಿಮಗೆ ಯಾವ